ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಕರಳು ಕಿವುಚುವಂತಹ ಒಂದು ಘಟನೆ. ನಿಜವಾಗಿಯೂ ಈ ಮನುಷ್ಯರ ಮನಸ್ಥಿತಿಗಳು, ಪ್ರಮುಖವಾಗಿ ಹೆಣ್ಣು ಮಕ್ಕಳ ಮನಸ್ಥಿತಿ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಾವು ಸಹಜವಾಗಿ ಯಾರೋ ಒಬ್ಬರಿಗೆ ನೋವು ಮಾಡಬೇಕು ಅಂತ ಹೇಳಿದಾಗಲೇ, ಏನೋ ಒಂದು ಹಿಂಸೆ ಆಗುತ್ತೆ ನಮ್ಮ ಕಡೆಯಿಂದ ಅಂತ ಹೇಳಿದಾಗಲೇ, ಯಾರಿಗೋ ಹೊಡೆದ್ರೆ, ಏನೋ ಒಂದು ಗಾಯ ಆದರೆ ನಮ್ಮ ಕಡೆಯಿಂದ ಅಂತ ಆದಾಗ ನಮಗೆ ಅಯ್ಯೋ ಅನ್ಸುತ್ತೆ, ನಮಗೆ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಈಗ ಹುಟ್ಟಿರುವಂತಹ ಹಸುಗೂಸು ನವಜಾತ ಶಿಶುವನ್ನ ಒಂದು ಹೆಣ್ಣು, ಅಂದರೆ ತಾನೇ ಜನ್ಮ ಕೊಟ್ಟಿರುವಂತಹ ನವಜಾತ ಶಿಶುವನ್ನ ಕತ್ತು ಕೊಯ್ದು ಅದನ್ನು ಸಾಯಿಸ್ತಾರೆ ಅಂತ ಹೇಳಿದ್ರೆ ಎತ್ತ ಹೋಗ್ತಾ ಇದೆ ಹಾಗಾದರೆ ಸಮಾಜ ಅಂತ. ಆಕೆಗೆ ಮನಸ್ಸಾದರೂ ಹೇಗೆ ಬಂತು ಅಂತ. ನಿಜವಾಗಿಯೂ ನಮ್ಗೆ ಈ ಥರದ ಸುದ್ದಿಗಳನ್ನ ಹೇಳುವಾಗ ನಮಗೆ ಕರಳು ಚುರ್ರನ್ನತ್ತೆ. ಈ ಥರದ ಮನಸ್ಥಿತಿಯಲ್ಲಿದ್ದಾರಾ ಹಾಗಾದರೆ? ಹೆಂಗ್ರಿ ಮನಸ್ಸು ಬರಕ್ಕೆ ಸಾಧ್ಯ? ಈಗ ಹುಟ್ಟಿರುವಂತಹ, ಪ್ರಪಂಚವನ್ನೇ ನೋಡದಂತಹ, ಕಣ್ಣೇ ತೆರೆಯದಂತಹ, ಆಗ ತಾನೇ ಹುಟ್ಟಿರುವಂತಹ ಮಗುವನ್ನ ಕತ್ತು ಸೀಳಿ ಸಾಯಿಸ್ತಾಳೆ ಆಕೆ ಅಂತ ಹೇಳಿದ್ರೆ ಎಂಥ ಜನ್ಮ ಹೆಂಗಿಸ್ತು ಅಂತ. ಬಿಡಬಾರ್ದು, ಅವಳು ಪೊಲೀಸರ ಅತಿಥಿಯಾಗಿದ್ದಾಳಂತೆ, ಆಕೆಯನ್ನು ನೇಣಿಗೆ ಹಾಕಿ ಸಾಯಿಸ್ಬಿಡಿ ಅಂತ ಹೇಳ್ತೀವಿ ಅಷ್ಟೇ. ದರಿದ್ರ ಜನ್ಮ ಹೆಂಗಿಸ್ತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವನಹಳ್ಳಿಯ ಬೀರಸಂದ್ರದಲ್ಲಿ ಒಂದು ಪ್ರತಿಷ್ಠಿತ ಕಂಪನಿ ಇದೆ, ಫಾಕ್ಸ್ಕಾನ್ ಅಂತ. ಫಾಕ್ಸ್ಕಾನ್ ಅನ್ನುವಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ರೇಣುಕಾ ಅನ್ನುವಂತಹ ಉದ್ಯೋಗಿ, 30,000 ಜನ ಕೆಲಸ ಮಾಡುವಂತಹ ಪ್ರತಿಷ್ಠಿತ ಕಂಪನಿ ಫಾಕ್ಸ್ಕಾನ್. ಅದರಲ್ಲಿ ಎಂಪ್ಲಾಯಿ ಎನ್ಸ್ಕೊಂಡಿರುವಂತಹ ರೇಣುಕಾ. ಹೆಸರು ಕೇಳಕ್ ಹಿಂಗಿದೆ, ಮಾಡಿರೋ ಕೆಲಸ ಮಾತ್ರ ಅಂಥದ್ದು. ರೇಣುಕಾ ಇನ್ನೂ ಕೂಡ ಅವಿವಾಹಿತೆ, ಮದುವೆ ಆಗಿಲ್ಲ. ಬಟ್ ಆಕೆಯ ತೆವಲಿಗೆ ಯಾರನ್ನೋ ಪ್ರೀತಿಸಿರ್ತಾಳೋ ಅಥವಾ ಬೇರೆ ಏನೋ ವ್ಯವಹಾರದಲ್ಲೋ ಗೊತ್ತಿಲ್ಲ, ಮದುವೆ ಆಗದೆ ಒಂದು ಮಗುವಿಗೆ ಜನ್ಮ ನೀಡುವಂಥ ಸ್ಥಿತಿಗೆ ಆಕೆ ಬರ್ತಾಳೆ. ಒಂದು ಮಗುವಿಗೆ ಆಕೆ ಜನ್ಮ ನೀಡುತ್ತಾಳೆ. ಯಾರದ್ದೋ ಪರಪುರುಷನ ಸ್ನೇಹದಿಂದಲೋ ಅಥವಾ ಸ್ನೇಹಿತನ ಸ್ನೇಹದಿಂದಲೋ ಅಥವಾ ಆಕೆಗೆ ಯಾರಾದರೂ ಪ್ರಿಯತಮಾನೋ ಲವ್ವರ್ ಇದ್ನೋ ಗೊತ್ತಿಲ್ಲ. ಬಟ್ ಆಕೆ ಯಾರದ್ದೋ ಸಾಂಗತ್ಯವನ್ನು ಬೆಳೆಸಿ ಒಂದು ಮಗುವಿಗೆ ಜನ್ಮ ನೀಡೋದಕ್ಕೆ ಆಫ್ಟರ್ ದ ಫಿಸಿಕಲ್ ರಿಲೇಶನ್ಶಿಪ್, ಬಿಫೋರ್ ಮ್ಯಾರೇಜ್ ಆಕೆ ಕಾರಣವಾಗ್ತಾಳೆ. ಈ ವಿಚಾರಕ್ಕೆ ಹೆದರಿಕೊಂಡು, ಅದೇನೋ ಮಾಡುವಾಗ ಈಕೆಗೆ ಹೆದರಿಕೆ ಇರಲಿಲ್ವೇನೋ ಗೊತ್ತಿಲ್ಲ, ಬಟ್ ಮಗುವಿಗೆ ಜನ್ಮ ಕೊಡೋ ವಿಚಾರದಲ್ಲಿ ಮನೆಯವರಿಗೆ ಗೊತ್ತಾಗ್ಬಿಟ್ರೆ, ನಾನಿನ್ನೂ ಮದುವೆನೇ ಆಗಿಲ್ಲ ಬಟ್ ಸ್ಟಿಲ್ ಮಗು ಹೆಂಗಾಯಿತು ಅನ್ನುವಂಥ ಪ್ರಶ್ನೆಗೆ ನಾನು ಉತ್ತರಿಸಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಆಕೆ ಏನು ಮಾಡ್ತಾಳೆ, ಆಗ ತಾನೇ ಜನ್ಮ ನೀಡಿರುವಂತಹ ಮಗುವ ಕತ್ತನ್ನು ಕೊಯ್ದು ಅದನ್ನು ಒಂದು ಗಾರ್ಬೇಜ್ ಕವರ್ನಲ್ಲಿ ಹಾಕಿ ಇದೇ ಫಾಕ್ಸ್ಕಾನ್ ಕಂಪನಿಯ ರೆಸ್ಟ್ ರೂಮ್, ಅಂದರೆ ಟಾಯ್ಲೆಟ್ನಲ್ಲಿ ಇಟ್ಟಿರ್ತಾಳೆ. ಆಗ ತಾನೇ ಹುಟ್ಟಿರುವ ಮಗುವನ್ನ ಸಾಯಿಸಿ ಗಾರ್ಬೇಜ್ ಕವರ್ಗೆ ಹಾಕಿ ಆ ಕವರನ್ನು ತಗೊಂಡೋಗಿ ಟಾಯ್ಲೆಟಲ್ಲಿ ಇಟ್ಟಿದ್ದಾಳೆ. ಇಟ್ಟು ತನ್ಪಾಡಕ್ಕೆ ತಾನು ವಾಪಸ್ ಆಗಿದ್ದಾಳೆ. ಇದನ್ನು ಗಮನಿಸಿದಂತಹ ಈ ಹೌಸ್ ಕೀಪಿಂಗ್ ಏನು ಹೆಂಗಸರುಗಳಿರ್ತಾರೆ, ಅದು ಅವರ ಗಮನಕ್ಕೆ ಬಂದಿದೆ. ಏನಿದು ಅಂತ ತೆಗೆದು ನೋಡಿದಾಗ ಆ ಕವರಲ್ಲಿ ಹಸುಗೂಸಿನ ಹೆಣ, ನವಜಾತ ಶಿಶುವಿನ ಶವ ಪತ್ತೆಯಾಗಿದೆ. ಕೂಡಲೇ ಅವರು ಗಾಬರಿ ಆಗುತ್ತಾರೆ, ಮೇಲಧಿಕಾರಿಗಳ ಗಮನಕ್ಕೆ ತರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಆಗತ್ತೆ. ಪೊಲೀಸರು ತನಿಖೆಯಲ್ಲಿ ಮುಂದೆ ಬಂದಾಗ ಈಕೆ ಸಿಕ್ಕಾಕೊಳ್ತಾಳೆ. CCTV ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾರೆ. ಈಕೆಯ ಚಲನವಲನಗಳನ್ನು ಗಮನಿಸಿ ಈಕೆಯೇ ಈ ಕೃತ್ಯವನ್ನು ಎಸಗಿರುವುದು ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಅದಾದ ಮೇಲೆ ಆಕೆ ಅರೆಸ್ಟ್ ಆಗ್ತಾಳೆ. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ರೇಣುಕಾ ಅನ್ನುವಂಥ ಹೆಂಗಸು. ಪೊಲೀಸರ ಅತಿಥಿಯಾಗಿದ್ದಾಳೆ, ಇಸ್ ಓಕೆ. ಆಕೆಯನ್ನು ಬಿಡಬಾರ್ದು. ಇಷ್ಟೆಲ್ಲ ಏನಕ್ಕಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಆಕೆಗೂ ಕೂಡ ಆ ಮಗುವಿಗೆ ಏನು ಪರಿಸ್ಥಿತಿಯನ್ನು ತಂದು ಆಕೆಗೂ ಕೂಡ ಅದೇ ಪರಿಸ್ಥಿತಿಯನ್ನು ತರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಬೇಕಾದಷ್ಟು ಊಹಾಪೋಹಗಳು ಬರ್ಬೋದು. ಆಕೆಯದ್ದೋ ಬೇರೆಯವರದ್ದೋ ಅಥವಾ ಇನ್ಯಾರದ್ದೋ ಒತ್ತಡಕ್ಕೆ ಮಣದೋ ಅಥವಾ ಆಕೆ ಆ ಕೆಲಸ ಮಾಡೋದು ತಂದು ಯಾಕೆ ಅವಳ ಕೆಲಸ ಮಾಡುವಂಥ ಆಫೀಸಲ್ಲಿ ಇಡಬೇಕಿತ್ತು, ಇದೆಲ್ಲವೂ ಚರ್ಚೆ ಆಗುತ್ತೆ. ಬಟ್ ಒಂದು ಹಸುಗೂಸಿನ ಸಾವಿಗೆ ಕಾರಣವಾಗಿರುವಂಥ ಆ ಹೆಂಗಸನ್ನು ಸುಮ್ಮನೆ ಬಿಡಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ. ಇದಾಗಿತ್ತು ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.